ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಾಬ್ ಅಸ್ಪಿರೆಂಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಡೆಯಿಂದ ನಡೆಸಲಾಗುವ ಒಂದು KSET 2024ರ ಈ ಎಕ್ಸಾಮ್ ಬಗ್ಗೆ ಒಂದು ಹೊಸ ಅಪ್ಡೇಟ್ಸನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮೂಲಕ ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೂ ಫಸ್ಟ್ ಟೈಮ್ ನೀವು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಫ್ರೆಂಡ್ಸ್, ಇದು ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2024ರ ಒಂದು ಫೈನಲ್ ಆಗಿ ಪ್ರವೇಶ ಪತ್ರ ಅಂದರೆ ಇದೊಂದು ಹಾಲ್ ಟಿಕೆಟನ್ನು ಫೈನಲ್ ಆಗಿ KEA ಆಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿದೆ. ಸೊ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಸಲುವಾಗಿ KEA ಆಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಸೊ ಅದರಲ್ಲಿ KSET ಸೆಕ್ಷನಲ್ಲಿ ಬಂದುಬಿಟ್ಟು KSET 2024 ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಬೇರೆ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಬಂದ ನಂತರ ಮೊದಲನೇದಾಗಿ ಪರೀಕ್ಷೆ ಎಕ್ಸಾಮಿನೇಷನ್ ಬಂದುಬಿಟ್ಟು KSET 2024 ಮತ್ತು ರಾಯಚೂರು ಯೂನಿವರ್ಸಿಟಿ ಅಂತ ಇದೆ. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊರಿ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ. ಆಮೇಲೆ ಲಾಸ್ಟಾಗಿ ಅಪ್ಲಿಕೆಂಟ್ ನೇಮ್, ಫಸ್ಟ್ 4 ಕ್ಯಾರೆಕ್ಟರ್ ಆಫ್ ಯುವರ್ ನೇಮ್ ಸ್ಪೇಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಎ ಕ್ಯಾರೆಕ್ಟರ್. ಓಕೆ, ಸೊ ನಿಮ್ಮ ಹೆಸರನ್ನು ಮೊದಲಿನ 4 ಅಕ್ಷರನ್ನು ಸೊ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಈ ಥರ ನಿಮಗೆ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಆಗಿದೆ. ಸೊ ಇಲ್ಲಿ ನಾನು ನೋಡ್ತಾ ಇರ್ಬೋದು, ದಿನಾಂಕ ಬಂದುಬಿಟ್ಟು 24 ನವಂಬರ್ 2024 ಸಂಡೇ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10ರಿಂದ 1 ಗಂಟೆವರೆಗೆ. ಪೇಪರ್ 1 ಮತ್ತು ಪೇಪರ್ 2. ಸೊ ಪೇಪರ್ ಬಂದುಬಿಟ್ಟು ನೀವು ಯಾವ ಪೇಪರ್ಗೆ ಅಪ್ಲೈ ಮಾಡಿದ್ದೀರಾ ಕನ್ಫರ್ಮ್ ಮಾಡಿಕೊಡಿ. ನಿಮ್ಮ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಇದೆ. ಸೊ ಮತ್ತು ಎಕ್ಸಾಮ್ ಸೆಂಟರ್ ಬಂದುಬಿಟ್ಟು ಈ ಬಾರಿ ಬಂದುಬಿಟ್ಟು ಲಾಸ್ಟ್ ಟೈಮ್ 2023ರಲ್ಲಿ ಡಿಸ್ಟಿಕನ್ನು ಇಂಟರ್ಚೇಂಜ್ ಮಾಡಿದರು. ಓಕೆ, ಸೊ ಇವಾಗ ಈ ಸಲ 2024ರಲ್ಲಿ ಸೊ ನೇಟಿವ್ ಡಿಸ್ಟಿಕ್ಗೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮ್ ಸೆಂಟರನ್ನು ಕೊಡಲಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಾನು ನಿಮಗೆ ಡ್ರೆಸ್ ಕೋಡ್ ಮುಖಾಂತರ ಒಂದು ಶಾರ್ಟಾಗಿ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ದಿನಾಂಕ ಬಂದುಬಿಟ್ಟು 14/11/2024ರಂದು. ಓಕೆ, ಸೊ ದಿನಾಂಕ 24/11/2024ರಂದು ನಡೆಯುವ KSET 2024 ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ 2024 ಪರೀಕ್ಷೆಗೆ ಒಂದು ಪರೀಕ್ಷೆಯ ವಸ್ತ್ರ ಸಂಹಿತೆ ಅಂತ ಒಂದು ಇದೆ. ಸೊ ಇಲ್ಲಿ ನೋಡ್ಬೋದು, ಮೊದಲಿಗೆ ಮೇಲ್ ಅಭ್ಯರ್ಥಿಗಳಿಗೆ ಏನಿದೆ ಅಂತ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲರೆಂದು ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟನ್ನು ಧರಿಸಲು ಆದ್ಯತೆಯನ್ನು ನೀಡಲಾಗುವುದು. ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್, ಜೇಬುಗಳು ಇಲ್ಲದಿರುವ ಕಮ್ಮಿ ಜೇಬುಗಳಿರುವ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮನ್ನು, ಜೀನ್ಸ್ ಪ್ಯಾಂಟ್ ಇವೆಲ್ಲ ಅನುಮತಿಸುವುದಿಲ್ಲ. ಮೂರನೇದಾಗಿ, ಪುರುಷ ಅಭ್ಯರ್ಥಿಗಳಿಗೆ ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ಓಕೆ, ಸೊ ನಾಲ್ಕನೇದಾಗಿ, ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ. ಮತ್ತು ಕೊನೆಯದಾಗಿ, ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಇದೊಂದು 5 ಪಾಯಿಂಟ್ಸ್ ಏನಿದೆಯಲ್ಲ ಇದು ಪುರುಷ ಅಭ್ಯರ್ಥಿಗಳಿಗಿವೆ. ಇಲ್ಲಿ ಕೆಳಗೆ ಬಂದುಬಿಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ, ಮಹಿಳಾ ಅಭ್ಯರ್ಥಿಗಳು ವಿಸ್ತಾರವಾದ ಕಸೂತಿ, ಹೂಗಳು, ಬ್ರೂಚ್ಗಳು ಮತ್ತು ಬಟನ್ಗಳು ಹೊಂದಿರುವ ಬಟ್ಟೆಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಎರಡನೇದಾಗಿ, ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಬಟ್ಟೆಗಳು, ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಅದರ ಬದಲಾಗಿ ಅರ್ಧ ತೋಳಿನ ಬಟ್ಟೆಗಳನ್ನು ಅವರಿಗೆ ಮುಜುಗರವಾಗದಂತೆ ಮತ್ತು ನಾವು ಉಲ್ಲೇಖಿಸಿರುವ ನಿಯಮದಂತೆ ಧರಿಸುವುದು ನಿರ್ದೇಶಿಸಲಾಗಿದೆ. ಎತ್ತರವಾದ ಹಿಮ್ಮಡಿಯ ಶೂಗಳು, ಚಪ್ಪಲಿಗಳು ಮತ್ತು ದಪ್ಪವಾದ ಅಡಿಭಾಗದ ಹೊಂದಿರುವ ಶೂಗಳನ್ನಾಗಲಿ ಚಪ್ಪಲಿಗಳನ್ನಾಗಲಿ ಧರಿಸಬಾರದು. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳನ್ನು ಧರಿಸುವುದು ಕಡ್ಡಾಯವಾಗಿದೆ. ಓಕೆ, ಸೊ ಫ್ರೆಂಡ್ಸ್, ಇದು ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇದೊಂದು ಡ್ರೆಸ್ ಕೋಡನ್ನು ಫಾಲೋ ಮಾಡಿ. ಯಾಕೆಂದರೆ ಮತ್ತೆ ಎಕ್ಸಾಮ್ ಅದೇ ಸೇಮ್ ಟೈಮಿನಲ್ಲಿ ಎಕ್ಸಾಮ್ ಸೆಂಟರ್ನಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವ ಬಹಳಷ್ಟು ಚಾನ್ಸಸ್ ಇರುತ್ತದೆ. ಓಕೆ,
ಸೊ ಫ್ರೆಂಡ್ಸ್, ಇವತ್ತಿನ ಅದೊಂದಿಷ್ಟು ಮಾಹಿತಿ ಇದೆ. ಮತ್ತೆ ಭೇಟಿ ಆಗ್ತೀನಿ ಹೊಸ ಅಪ್ಡೇಟ್ಸ್ ಜೊತೆ. ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.